ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ತೀಕ್ಷ್ಣ ನುಡಿಗಳಲ್ಲಿ ಸಮಾಜದ ವ್ಯತ್ಯಾಸಗಳಿಗೆ, ಏರುಪೇರುಗಳಿಗೆ, ಶ್ರೇಷ್ಠ ಕನಿಷ್ಠ ಕಲ್ಪನೆಗಳಿಗೆ ತನ್ನ ವಚನಗಳ ಮೂಲಕ ಬಿಸಿ ಮುಟ್ಟಿಸಿದ ಶ್ರೇಷ್ಠ ವಚನಗಾರ್ತಿ ಅಮುಗೆ ರಾಯಮ್ಮನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಅಮುಗೆ ರಾಯಮ್ಮನವರ ಪರಿಚಯದ ನಂತರ ಅವರ ವಚನಗಳ ವಿಶ್ಲೇಷಣೆಗೆ ಹೋಗೋಣ. ಅಮುಗೆ ರಾಯಮ್ಮನವರ ಪರಿಚಯ. ಸುಮಾರು 1160ರಲ್ಲಿ ಈಗಿನ ಸೊಲ್ಲಾಪುರವೆಂದು ಕರೆಸಿಕೊಳ್ಳುವ ಸೊನ್ನಲಿಗೆಯಲ್ಲಿ ಅಮುಗೆ ರಾಯಮ್ಮನವರು ಜನಿಸಿದರು. ಇವರು ಅಮುಗೆ ದೇವಯ್ಯನ ಪುಣ್ಯಸ್ತ್ರೀಯಾಗಿದ್ದರು. ಸತಿಪತಿಗಳಿಬ್ಬರು ವೃತ್ತಿಯಿಂದ ನೇಕಾರರು. ವಚನ ಚಳುವಳಿಯ ಕಾಲದಲ್ಲಿ ಸಮಾಜದ ಮುನ್ನೆಲೆಗೆ ಬಂದ ಮಹಿಳೆಯರು ಶರಣಪತಿಯ ಸತಿಯರಾಗಿ ಕೇವಲ ಕೌಟುಂಬಿಕ ನೆಲೆಯಲ್ಲಿ ವಚನಗಳನ್ನು ರಚನೆ ಮಾಡಿದವರಲ್ಲ, ಸಾಮಾಜಿಕ ನೆಲೆಯಲ್ಲಿಯೂ ಕೂಡ ವಚನ ರಚನೆ ಮಾಡಿ ಕ್ರಾಂತಿಗೆ ಕಾರಣರಾದವರು. ಇಂಥ ಅನೇಕ ಸಾಧಕ ಮಹಿಳೆಯರಲ್ಲಿ ಅಮುಗೆ ರಾಯಮ್ಮನವರು ಕೂಡ ಪ್ರಮುಖರಾಗಿ ನಿಲ್ಲುತ್ತಾರೆ. ಅಮುಗೆ ರಾಯಮ್ಮನವರು ಅಮುಗೇಶ್ವರ ಲಿಂಗ ಎಂಬ ಅಂಕಿತದಲ್ಲಿ ಸುಮಾರು 116 ವಚನಗಳನ್ನು ರಚನೆ ಮಾಡಿದ್ದಾರೆ. ಅಮುಗೆ ರಾಯಮ್ಮನವರು ಹೆಚ್ಚಾಗಿ ಪ್ರಾಣಿ ರೂಪಕಗಳು ಮತ್ತು ಅರ್ಥಪೂರ್ಣ ಗಾದೆಗಳನ್ನು ಬಳಸಿ ವಚನ ರಚನೆ ಮಾಡಿದ್ದಾರೆ. ರಾಯಮ್ಮನವರ ವಚನಗಳು ಸಂವಹನದಲ್ಲಿ ವಿಶೇಷ ಪರಿಣಾಮವನ್ನುಂಟು ಮಾಡುತ್ತವೆ. ಭಕ್ತಿ ವೈರಾಗ್ಯಕ್ಕಿಂತ ಆತ್ಮಬಲ ಮತ್ತು ಛಲವನ್ನು ರಾಯಮ್ಮನವರ ವಚನಗಳಲ್ಲಿ ಕಾಣಬಹುದಾಗಿದೆ. ಇಂಥ ಧೋರಣೆಗಳಿಂದಲೇ ಅಮುಗೆ ರಾಯಮ್ಮನವರು ವಚನಕಾರ್ತಿಯರಲ್ಲೇ ಅತ್ಯಂತ ನಿಷ್ಠುರ ವಚನಕಾರ್ತಿಯರು ಎಂದು ಕರೆಸಿಕೊಂಡಿದ್ದಾರೆ. ವಚನ: ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರ ನಾರನೂ ಕಾಣಿ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರ ನಾರನೂ ಕಾಣಿ. ಎನ್ನ ಕಾಲೊಳಗಣ ಮುಳ್ಳ ತೆಗೆವವರ ನಾರನೂ ಕಾಣಿ. ಎನ್ನ ಕಾಲೊಳಗಣ ಮುಳ್ಳ ತೆಗೆವವರ ನಾರನೂ ಕಾಣೆ. ಎನ್ನ ಅಂಗದಲಿಪ್ಪ ಅಹಂಕಾರವ ಸುಡುವವರ ನಾರನೂ ಕಾಣೆ. ಎನ್ನ ಅಂಗದಲಿಪ್ಪ ಅಹಂಕಾರವ ಸುಡುವವರ ನಾರನೂ ಕಾಣೆ. ಎನ್ನ ಮನದಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ ನಾರನೂ ಕಾಣೆನಯ್ಯ. ಎನ್ನ ಮನದಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ ನಾರನೂ ಕಾಣೆನಯ್ಯ. ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು. ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು ಅರಿಯಲಾರರು ನೋಡ. ಅರ್ಥ ಹೀಗಿದೆ: ಈ ವಚನದ ಮೂಲ ಆಶಯವೇ ಪ್ರತಿಯೊಂದು ಸಾಧನೆಗೂ ಸ್ವಪ್ರಯತ್ನವೇ ಮುಖ್ಯ ಅನ್ನೋದನ್ನು ಪ್ರತಿಪಾದಿಸುವುದು. ಎನ್ನ ಕಣ್ಣೊಳಗಿನ ಕಟ್ಟಿಗೆಯ ಮುರಿವವರ ನಾರನೂ ಕಾಣೆ ಅಂದರೆ ಈ ಸಮಾಜದ ಬಗೆಗೆ ಆಗಲಿ, ಲೌಕಿಕ ಬದುಕಿನಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ಬದುಕಿನಲ್ಲಾಗಲಿ ನಮ್ಮ ಅರಿವಿನ ದೃಷ್ಟಿಕೋನ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸುವವರನ್ನು ಯಾರನ್ನು ಕಾಣೆ ಅಂತ ರಾಯಮ್ಮನವರು ಈ ಸಾಲಿನಲ್ಲಿ ಹೇಳ್ಕೊಳ್ತಾರೆ. ಎನ್ನ ಕಾಲೊಳಗಣ ಮುಳ್ಳ ತೆಗೆಯುವವರ ನಾರನೂ ಕಾಣೆ. ಇಲ್ಲಿ ಮುಳ್ಳು ಅಂದರೆ ತೊಡರು ಅಥವಾ ತೊಡಕು ಅಂತ ಅರ್ಥ. ನನ್ನ ಜೀವನದೊಳಗಿರುವ ತೊಡಕುಗಳನ್ನು, ತೊಂದರೆಗಳನ್ನು ದೂರ ಮಾಡುವವರನ್ನು ಯಾರನ್ನೂ ನಾನು ಕಾಣೆ ಅಂತ ಹೇಳ್ತಾರೆ. ಮುಂದಿನ ಸಾಲಿನಲ್ಲಿ ಎನ್ನ ಅಂಗದಲಿಪ್ಪ ಅಹಂಕಾರವ ಸುಡುವವರ ನಾರನೂ ಕಾಣೆ ಅನ್ನೋದನ್ನು, ನನ್ನ ದೇಹದಲ್ಲಿರುವ, ನನ್ನ ಮನಸ್ಸಿನಲ್ಲಿರುವ ಅಹಂಕಾರವನ್ನು, ನನ್ನ ಆತ್ಮದ ಅಹಂಭಾವವನ್ನು ಸುಡುವವರನ್ನು ಯಾರನ್ನು ನಾನು ಕಾಣೆ ಅಂತ ಈ ವಚನದ ಈ ಸಾಲಿನಲ್ಲಿ ಹೇಳ್ತಾರೆ. ಎನ್ನ ಮನದಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ ನಾರನೂ ಕಾಣೆ ಅಂದರೆ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಈ ಲೌಕಿಕ ಬದುಕಿನ ಮಾಯಾ ಪ್ರಪಂಚವನ್ನು ಕೆಡಿಸುವವರನ್ನು ಯಾರನ್ನೂ ನಾನು ಕಾಣೆ ಅಂತ ಹೇಳ್ತಾರೆ. ಕೊನೆಗೆ ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು ಅರಿಯಲಾರರು ನೋಡ ಅಂತ ಹೇಳ್ತಾರೆ. ಅಂದರೆ ಹಿರಿಯರ, ತಿಳಿದವರ ಹಿತವಚನಗಳಿಂದ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ರಾಯಮ್ಮನವರು. ಇದೇ ವಚನವನ್ನು ಮುಂದುವರಿಸ್ತಾ ಉತ್ತರವನ್ನು ಕೂಡ ಕಂಡುಕೊಳ್ತಾರೆ. ಆ ವಚನ ಹೀಗಿದೆ: ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು. ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು. ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು. ಎನ್ನ ಅಂಗದಲಿಪ್ಪ ಅಹಂಕಾರವ ನಾನೇ ಸುಡಬೇಕು. ಎನ್ನ ಅಂಗದಲಿಪ್ಪ ಅಹಂಕಾರವ ನಾನೇ ಸುಡಬೇಕು. ಎನ್ನ ಮನದಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು. ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಎನ್ನ ಮನದಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು. ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಅರ್ಥ ಹೀಗಿದೆ:
ನನ್ನ ತಪ್ಪನ್ನು ನಾನೇ ತಿದ್ಕೋಬೇಕು, ನನ್ನ ಅರಿವನ್ನು ನಾನೇ ಹೆಚ್ಚಿಸ್ಕೊಳ್ಬೇಕು. ಅರಿವೇ ಗುರು ಅನ್ನೋದನ್ನು ವಿಸ್ತಾರವಾಗಿ ಹೇಳಿದಂತಿದೆ ಈ ವಚನ. ನನ್ನ ಸಮಸ್ಯೆಗಳನ್ನು ನಾನೇ ಪರಿಹರಿಸ್ಕೊಳ್ಬೇಕು, ನನ್ನ ಅಹಂಕಾರವನ್ನು ನಾನೇ ಸುಟ್ಕೊಳ್ಬೇಕು, ನಾಶಪಡಿಸಿಕೊಳ್ಬೇಕು. ನನ್ನ ಮನಸ್ಸಿನ ಮಾಯಾ ಪ್ರಪಂಚವನ್ನು ನಾನೇ ಕೆಡಿಸಿಕೊಳ್ಬೇಕು, ಅದನ್ನು ಮನಸ್ಸಿನಿಂದ ಕಿತ್ತು ಹಾಕಬೇಕು ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅನ್ನುವಂಥ ವಿವೇಕಾನಂದರ ವಾಣಿಯೂ ಕೂಡ ನೆನಪಾಗ್ತದೆ ಈ ವಚನದಿಂದ. ಅದರ ಜೊತೆಗೆ ನಿನ್ನ ಉದ್ಧಾರಕ್ಕೆ ನೀನೇ ಕಾರಣ ಅನ್ನುವಂತಹ ಅಂಬೇಡ್ಕರ್ ಅವರ ಮಾತು ಈ ವಚನದ ಮೂಲಕ ನಾವು ನೆನಪಿಸಿಕೊಳ್ಳಬಹುದು. ಕೊನೆಗೆ ರಾಯಮ್ಮನವರು ಅಮರೇಶ್ವರ ಲಿಂಗವನ್ನು ಕೂಡ ನಾನೇ ಅರಿಯಬೇಕು ಅಂತ ಸಾಧಕ ವ್ಯಕ್ತಿಗಳಿಗೆ ಸ್ವಪ್ರಯತ್ನವೇ ಮುಖ್ಯ ಅಂತ ಈ ವಚನದ ಮೂಲಕ ನಮಗೆಲ್ಲ ತಿಳಿಯಪಡಿಸ್ತಾರೆ. ಆತ್ಮೀಯರೇ, ಈ ಎಲ್ಲ ವಿಚಾರಗಳು ತಮಗೆ ಬರಹ ರೂಪದಲ್ಲಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬ್ಲಾಗ್ನ ಲಿಂಕ್ ಇದೆ, ಸೈಟ್ಗೆ ವಿಸಿಟ್ ಮಾಡಿ. ಈ ಎಲ್ಲ ವಿಚಾರಗಳು ತಮಗೆ ಬರಹ ರೂಪದಲ್ಲಿ ಅಲ್ಲಿ ಲಭ್ಯವಿದೆ. ಶರಣು ಶರಣಾರ್ಥಿ.